ಜನ ಪಂಚಾಯಿತಿ ತೀರ್ಮಾನ ಗೌರವಿಸಿ ಅದಕ್ಕೆ ಮರ್ಯಾದೆ ಕೊಟ್ಟು ಊರು ಸೇರ್ಬೇಕು ಅಂತಾರೆ. ಅದು ಈ ಹಳ್ಳಿ ಕಾನೂನು ಕೂಡ. ಹಾಗಂತ ಅವ್ರ ತಲೆ ಬೋಳ್ಸಿ ಸುಳಿ ತೆಗಿಯಕ್ಕಾಗತ್ತೇನೋ? ಇಲ್ವಲ್ಲ. ನಿನ್ನೆ ರಾತ್ರಿ ಎಲ್ಲ ಯೋಚನೆ ಮಾಡಿದೆ, ಯಾಕೋ ಸರಿ ಅನ್ನಿಸ್ಲಿಲ್ಲ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿನ್ನ ಮಾವನಾಗಿ ಈಗ ನಿನ್ನ ಮುಂದೆ ಬಂದು ನಿಂತಿದ್ದೀನಿ. ನಿಮ್ಮಪ್ಪ ಏನೋ ಯೋಚನೆ ಹಾಕೊಂಡು ಬಂದಾಗಿದೆ. ಅತ್ತೆ, ಈ ಮದುವೆ ವಿಷಯ ಒಂದು ಸೆಟ್ಲ್ ಆಗ್ಬಿಡ್ಲಿ, ಆಮೇಲೆಲ್ಲ ನಾನು ನೋಡ್ಕೋತೀನಿ. ಎತ್ತು ಎಲಸಾದ್ರೆ ಮುದುಕ ಹೊಡಿಬೇಕು, ಎತ್ತು ಮುದಿ ಆದ್ರೆ ಹುಡುಗ ಹೊಡಿಬೇಕು ಅನ್ನೋ ಹಾಗೆ ಈ ವೀರಭದ್ರನಿಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು ಕಣೋ ಶಿವು. ಊರು ಜನ 100 ಮಾತಾಡ್ತಾರೆ, ಅದನ್ನ ಆಮೇಲೆ ಪಂಚಾಯತಿನಲ್ಲಿ ತೀರ್ಮಾನ ಮಾಡಿದ್ರೆ ಆಯ್ತು. ಆದರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು ಅಲ್ವಾ? ಅದಕ್ಕೆ ನನ್ನ ನಾಲ್ಗೆ ಮುಟ್ಟಿ ಹೇಳ್ತಾ ಇದ್ದೀನಿ, ನನ್ನ ಮಗ ಪರಶುಗೂ ನಿನ್ನ ತಂಗಿ ರತ್ನಂಗೂ ಮದುವೆ ಆಗೋದು ಶತಸಿದ್ಧ. ಇದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂತೂ ಆ ಮಕ್ಕಳವ್ವ ಕಣ್ಬಿಟ್ಲು. ಇದೊಂದು ಸರಿ ಹೋಗ್ಲಿ ಅಂತ ಕಾಯ್ತಾ ಇದ್ದೆ. ಇವಾಗೆಲ್ಲ ಸರಿ ಹೋಯ್ತು. ಸರಿ, ನಾನಿನ್ ಬರ್ತೀನಿ. ಅಯ್ಯೋ ರಾಣಿ, ಅಕ್ಕನ ಮದುವೆ ಕಾರ್ಯ ಎಷ್ಟೊಂದಿದೆ, ನೀನು ಹಿಂಗ್ ನಿಂತ್ಗಳಿಗೆಲ್ಲ ಹೊರಟ್ಬಿಟ್ರೆ ಹೆಂಗೆ? ಹಂಗೇನಿಲ್ಲ ವೀರಭದ್ರ, ಇನ್ನೇನು ಎಲ್ಲ ಕೆಲಸ ಮುಗೀತಲ್ಲ, ಹೊರಡೋಣ ಅಂತ ಹೇಳಿ ರಾಣಿ ಹೇಳ್ತಾವಳೆ. ಇದೇನಿದು, ನಾಗೇಗೌಡನ ಅಜ್ಜಿ ವರ್ಷನೇ ಬದಲಾಗಿದೆಯಲ್ಲ. ಇರ್ಲಿ, ಮೊದಲು ಶಿವು ವಿಚಾರ ನೋಡೋಣ. ಸರಿ ಕಣಜ್ಜಿ, ಹುಷಾರಾಗಿ ಹೋಗಿ ಬರವ. ಗೌಡ್ರೆ,